ಟಿವಿ24 ಕನ್ನಡ ನ್ಯೂಸ್ಗೆ ಸ್ವಾಗತ. ಈಗ ಇಡಿ ದಾಳಿಯ ಅವಶ್ಯಕತೆ ಇರಲಿಲ್ಲ. ಈಗಾಗಲೇ ಎಸ್ಐಟಿ ತನಿಖೆ ನಡೀತಾ ಇದೆ. ನೋಟಿಸ್ ಕೊಟ್ಟು ತನಿಖೆ ನಡೆಸುತ್ತಿದ್ದಾರೆ. ಸಿಬಿಐನವರಿಗೆ ತನಿಖೆ ನಡೆಸಲು ಅವಕಾಶವಿತ್ತು, ಆದರೂ ಕೂಡ ಜಾರಿ ನಿರ್ದೇಶನಾಲಯ ದಾಳಿ ಮಾಡಿದೆ ಎಂದು ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣ ಸಂಬಂಧ ಇಡಿ ದಾಳಿಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿ, ಇಡೀ ಸರ್ಕಾರವೇ ಈ ಬಗ್ಗೆ ಗಮನ ಹರಿಸ್ತಾ ಇದೆ. ಕಾನೂನು ಪ್ರಕಾರವೇ ಎಲ್ಲವೂ ಕೂಡ ನಡೀತಾ ಇದೆ. ನಾವ್ಯಾರು ಇಡಿಗೆ ದೂರು ಕೊಟ್ಟಿರಲಿಲ್ಲ. ಎನ್ಆರ್ ರಮೇಶ್ ಅವರ ದೂರಿನ ಆಧಾರದಲ್ಲಿ ಇಡಿ ದಾಳಿ ಮಾಡಲು ಆಗುವುದಿಲ್ಲ. ಅದಕ್ಕೆ ಅನೇಕ ಕ್ರಮಗಳು ಇದೆ. ನಾವು ಪಾರದರ್ಶಕವಾಗಿ ತನಿಖೆಗಾಗಿ ಸಚಿವರ ರಾಜೀನಾಮೆ ಪಡೆದುಕೊಂಡಿದ್ದೀವಿ ಎಂದರು. ಇಡೀ ರಾಜಕೀಯ ಪ್ರೇರಿತವೇ ಎಂಬ ಪ್ರಶ್ನೆಗೆ ಉತ್ತರಿಸಿ, ಅವರ ದಾಳಿ ಮುಗಿಯಲಿ, ಆಮೇಲೆ ಮಾತನಾಡೋಣ ಎಂದರು. ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಬಾರದ ಕುರಿತು ಪ್ರತಿಕ್ರಿಯಿಸಿ, ಎಲ್ಲಿ ರಿಪೇರಿ ಮಾಡಬೇಕಾಗಿದೆ ಅನ್ನೋದನ್ನ ತಿಳಿದುಕೊಳ್ಳಬೇಕಾಗಿದೆ. ಹೀಗಾಗಿ ಎಲ್ಲ ರಾಜ್ಯಕ್ಕೂ ಕೂಡ ಎಐಸಿಸಿ ಸತ್ಯ ಶೋಧನಾ ಸಮಿತಿ ಕಳುಹಿಸಿದೆ. ನಾವು ಕೂಡ ಪ್ರತ್ಯೇಕವಾಗಿ ವಿಚಾರ ವಿನಿಮಯ ಮಾಡ್ತೀವಿ. ನಾವು ಒಳ್ಳೆಯ ಅಭ್ಯರ್ಥಿಗಳನ್ನ ಹಾಕಿದ್ವಿ. ಬಿಜೆಪಿ ಜೆಡಿಎಸ್ ಮೈತ್ರಿ ಅವರಿಗೆ ವರ್ಕೌಟ್ ಆಗಿದೆ. ಮೊದಲೇ ಇದ್ರ ಬಗ್ಗೆ ನಮಗೆ ಅರಿವಿತ್ತು. ಹೀಗಾಗಿ ನಾವು ಕೂಡ ಪ್ರತ್ಯೇಕವಾಗಿ ವಿಭಾಗವಾರು ಸಮಿತಿ ಕಳಿಸಿ ಮಾಹಿತಿ ಪಡಿತೀವಿ ಎಂದರು. ರಾಜ್ಯದಲ್ಲಿ 14ರಿಂದ 15 ಸ್ಥಾನದ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷೆ ಮಾಡಿದ್ವಿ. ಆದರೆ 9 ಸ್ಥಾನಗಳು ಬಂದಿತ್ತು. 1 ಸ್ಥಾನದಿಂದ 9 ಸ್ಥಾನಕ್ಕೆ ಬಂದ್ವಿ. ಎಲ್ಲಿ ಎಡವಟ್ಟಾಗಿದೆ ಎಂಬುದನ್ನ ತಿಳಿಸ್ತೀವಿ. ನಾನು ಹಾಗೂ ಮುಖ್ಯಮಂತ್ರಿಗಳು ಮಾತನಾಡಿಕೊಂಡಿದ್ದೀವಿ. ನಾಯಕರನ್ನ ಕರೆದು ವಿಚಾರ ವಿನಿಮಯ ಮಾಡ್ತೀವಿ ಎಂದರು. ನೋಡಿ, ನಮ್ಮ ಸರ್ಕಾರ ಈಗಾಗಲೇ ಎಸ್ಐಟಿ ರಚನೆ ಮಾಡಿದೆ. ಅವರಿಬ್ಬರಿಗೂ ನೋಟಿಸ್ ಕೊಟ್ಟಿದೆ. ನಾವು ಇಂಟರ್ನಲ್ ಆಗಿ ಎಲ್ಲ ಚೆಕ್ ಮಾಡಿದ್ದೀವಿ. ಆಫೀಸರ್ಸು ಮಿಸ್ಯೂಸ್ ಮಾಡೋದ್ರಲ್ಲಿ ಯಾವ ಥರದ ಅನುಮಾನವೂ ಇಲ್ಲ. ಇದು ಆಗಬಾರ್ದಾಗಿತ್ತು. ಹಿಂದೆ ಕೆಲವು ಕೇಸು BJP ಗೌರ್ಮೆಂಟಲ್ಲೂ ಇದೇ ರೀತಿ ಆಗಿದೆ, ಬೇರೆ ಬೇರೆ ನಿಗಮಗಳಲ್ಲಿ. ಸೊ ಭಾಳ ವ್ಯವಸ್ಥಿತವಾಗಿ ವಂಚನೆ ಮಾಡಿದ್ದಾರೆ. ವಂಚನೆ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಆದರೆ ನಮಗೆ ನಮ್ಮ ಶಾಸಕರಲ್ಲಿ ಮಂತ್ರಿದಾಗಲಿ ಯಾವ ಥರದ ಕೈವಾಡ ಇಲ್ಲ ಅನ್ನೋದು ನಮ್ಮ ಹತ್ರ ಅವರು ಮನವರಿಕೆ ಮಾಡಿದ್ದಾರೆ. ಸೊ ಬಟ್ ಇನ್ವೆಸ್ಟಿಗೇಷನ್ ಅಂತೂ SIT ಅವರು ಭಾಳ ಮಾಡ್ತಾಯಿದ್ದಾರೆ. ಇಡಿಯವರು ಅವಶ್ಯಕತೆ ಏನೂ ಇರಲಿಲ್ಲ. ಈಗಾಗಲೇ ಬ್ಯಾಂಕ್ ವಿಚಾರ ಅಂತಂದಮೇಲೆ, ಇಷ್ಟು ದೊಡ್ಡ ಮೊತ್ತ ಅಂತಂದಮೇಲೆ ಬ್ಯಾಂಕ್ ಅವರು ಖಂಡಿತ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅವ್ರಿಗೆ ಪವರ್ಸ್ ಇದೆ. ಫೈನಾನ್ಷಿಯಲಿ ಇಷ್ಟು ದೊಡ್ಡ ಬ್ಯಾಂಕ್ದು ಇಡಿದೇನು ಅಂತ ಬರೋ ಅವಶ್ಯಕತೆ ಇರಲಿಲ್ಲ. ಬಟ್ ಅವ್ರು ಬಂದಿದ್ದಾರೆ ಅಂತ ನನಗೆ ನೀವು ಹೇಳಿದ್ಮೇಲೆ ನನಗೆ ನಿಮ್ಗೆ ನನಗೆ ಮಾಹಿತಿ ಇಲ್ಲ. ನೀವು ಹೇಳ್ತಾ ಇರೋದಷ್ಟೇ ನನಗೆ ಗೊತ್ತಷ್ಟೇ. ನನಗೇನು ಮಾಹಿತಿ ಏನಿಲ್ಲ. ಬಟ್ ನನಗೆ ಅವ್ರು ಯಾವ ಥರದ ತಪ್ಪು ಇಲ್ಲ, ಉತ್ತರ ಕೊಡ್ತಾರೆ. ಏನು ಬೇಕೋ ತನಿಖೆ ಮಾಡಲಿ. ರಾಜ್ಯ ಸರ್ಕಾರ SIT ನೇಮಕ ಮಾಡಿದ ಮೇಲೂ ಕೂಡ ಇಡಿ ಈ ಥರ ಓವರ್ಟೇಕ್ ಮಾಡಬಾರ್ದು. ಈಗ ನಾನೀಗ ಅದಕ್ಕೆ ಮಾತಾಡೋಕ್ಕೆ ಹೋಗಲ್ಲ. ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ. ಅವ್ರು ಯಾವ ಥರದ ತಪ್ಪು ಇಲ್ಲ, ಕ್ಲೀನ್ ಆಗಿ ಬರ್ತಾರೆ ಅನ್ನೋದು ನಂಗೆ ನಂಬಿಕೆ ಇದೆ. ನಾನು ಮಟ್ಟಕ್ಕೆ ಬರೋದು, ನನ್ನ ನೊಣಕೆರೆ ಮಟ್ಟಕ್ಕೆ ಬರೋದು, ಇಟ್ ಈಸ್ ಮೈ ನಮ್ಮ ನಂಬಿಕೆ, ನಮ್ಮ ವಿಚಾರಗಳು ಇರ್ತವೆ. ನಾವು ಬರ್ತೀವಿ, ಹೋಗ್ತಾ ಇರ್ತೀನಿ. ಇವತ್ತು ಬೇಡ, ಅಲ್ಲಿ ಮಟ್ಟಕ್ಕೆ ಹೋಗಿರಲಿಲ್ಲ ನಾನು. ಅಲ್ಲೊಂದು ರೋಡ್ ಮಾಡಿಸಿದ್ದೀನಿ ನಾನು. ಎಲ್ಲಿ ಅಲ್ಲ, ಅಲ್ಲಿ ಮೇಲ್ಗಡೆ ಬೆಟ್ಟಕ್ಕೆ ಒಂದು ರೋಡ್ ಮಾಡಿಸಿದ್ದೀನಿ. ಗಿರಿಸಿದ್ದೇಶ್ವರನ ಬೆಟ್ಟಕ್ಕೆ ರೋಡ್ ಮಾಡಿಸಿದ್ದೀನಿ, ನಾನೇ ಮಾಡಿಸಿದ್ದೀನಿ. ಅದು ಸ್ವಲ್ಪ ಫಾರೆಸ್ಟ್ ಅವ್ರ ಪ್ರಾಬ್ಲಮ್ ಇತ್ತು. ಅದು ನೋಡೋಣ ಅಂತ ಹೋಗಿದೆ. ಏನು ನಿಜವಾದ ಫಾರೆಸ್ಟ್ ಪ್ರಾಬ್ಲಮ್ ಇದೆಯಾ ಏನು ಅಂತ ನೋಡೋಣ ಅಂತ ಹೋಗಿದೆ. ನಾನೇ ಕ್ಯಾಂಡಿಡೇಟ್ ಅಲ್ವಾ, ಯಾರು ನಿಂತರೂ ನಾನೇ ಕ್ಯಾಂಡಿಡೇಟ್. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.